ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ವಲ್ಪ ವಾಯ್ಸ್ ಅಡಚಣೆ ಆಗುತ್ತೇನೋ, ಬಿಕಾಸ್ ನನ್ನ ಹಳೆ ಮೈಕ್ ಏನಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದನ್ನ ಯೂಸ್ ಮಾಡ್ತಾ ಇದೀನಿ. ಸ್ವಲ್ಪ ಈಕೋ ಸೌಂಡ್ ಜಾಸ್ತಿ ಬರ್ಬೋದು, ವ್ಯಾಲ್ಯೂಮ್ ಕಮ್ಮಿ ಇಟ್ಕೊಂಡು ವಿಡಿಯೋವನ್ನ ನೋಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಅಂತಂದ್ರೆ SSC ಇಂದ ಈಗಾಗಲೇ ನೋಟಿಫಿಕೇಶನ್ ಆಗಿರುವಂತದ್ದು ಗೊತ್ತಿದೆ. ಅದು ಕೂಡ CGL ಅಂದ್ರೆ ಗ್ರಾಜುಯೇಷನ್ ಲೆವೆಲ್ ಎಕ್ಸಾಮ್ಗೆ ನೋಟಿಫಿಕೇಶನ್ ಆಗಿದೆ. ಅದು ಕೂಡ ಜುಲೈ 4ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ರೆ ಅನ್ಕೊಳ್ತೀನಿ, ಇನ್ನು ಕೆಲವು ಹಾಕ್ತಾ ಇರ್ತೀರಾ. ಅಪ್ಲಿಕೇಶನ್ ಹಾಕಿ ಅದ್ರ ಜೊತೆ ಇನ್ನೊಂದು ನೋಟಿಫಿಕೇಶನ್ 2 ದಿನದ ಹಿಂದೆ ಬಂದಿರುವಂತದ್ದು CHSL ಅಂದ್ರೆ ಇದು ಸೆಕೆಂಡ್ PUC ಪಾಸ್ ಆದಂತವರು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಹುದ್ದೆ. ಇದರಲ್ಲಿ ನಿಮ್ಗೆ CHSL ಅಲ್ಲಿ 3 ತರದ ಒಂದು ಹುದ್ದೆಗಳು ಬರುತ್ತೆ. ವಿಶೇಷವಾಗಿ ಇದು ಕೇಂದ್ರದ ಸಚಿವಾಲಯಗಳಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಯೇಟ್ ಆಫೀಸ್ ಅಂದ್ರೆ ಅದೇ ಸಚಿವಾಲಯದ ಕಚೇರಿಗಳಲ್ಲಿ ನಿಮ್ಗೆ ಕ್ಲರ್ಕು ಮತ್ತೆ ಅಲ್ಲಿನ ಒಂದು ಅಟೆಂಡರು ಹಾಗೆ ಡಾಟಾ ಎಂಟ್ರಿ ಆಪರೇಟರ್, ಈ 3 ಒಂದು ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟು ಈಗ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಅಪ್ ಟು ಜುಲೈ 18ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಹಾಕ್ಬೋದು. ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಅಂತಂದ್ರೆ 3131 ಹುದ್ದೆಗಳು. ದಯವಿಟ್ಟು ಯಾರೆಲ್ಲ PUC ಆಗಿದೆ, ಸೊ ದಯವಿಟ್ಟು ಅಂತವ್ರು ಅಪ್ಲಿಕೇಶನ್ ಹಾಕಿ. ಯಾರು ಪ್ರಿಪರೇಷನ್ ಮಾಡ್ತಾ ಇರ್ತಾರೆ SSC ಗೆ ಹೋದವರಿಗೆ ನಮ್ಮ ರಾಜ್ಯದಲ್ಲಿ ಏನ್ ಬರ ಇಲ್ಲ, ತುಂಬಾ ಜನ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಿಮ್ಗೆ 2 ಹಂತದ ಪರೀಕ್ಷೆ. ಮೊದಲನೇ ಹಂತ ಐ ಥಿಂಕ್ ಸೆಪ್ಟೆಂಬರ್ ಅಲ್ಲಿ ನಡೀಬಹುದು, ಬಿಕಾಸ್ ಜುಲೈಗೆ ಅಪ್ಲಿಕೇಶನ್ ಲಾಸ್ಟ್ ಅಂತಂದ್ರೆ ಸೆಪ್ಟೆಂಬರ್ಗೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಇದೆ. ಅದರ 2ನೇ ಹಂತ ಮುಂದಿನ ವರ್ಷ ಮಾರ್ಚ್ 2026ರಲ್ಲಿ ನಡೆಯುತ್ತೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಮಿನಿಮಮ್ 18 ವಯಸ್ಸಿಂದ ತಪ್ಪು 27ನೇ ವರ್ಷ ಅಂದ್ರೆ GM ಅವ್ರಿಗೆ 27 ವರೆಗೂ ಇದೆ. ಅಂಡ್ OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC/ST ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದ್ರೆ ನೀವು 18ರಿಂದ 27, ಅದಾದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಪರೀಕ್ಷಾ ಕೇಂದ್ರಗಳು ಕೂಡ ನಮ್ಮ ರಾಜ್ಯದಲ್ಲಿ ನಿಗದಿ ಆಗುತ್ತೆ. ನೀವು SSC ಕೇಂದ್ರ ಸರ್ಕಾರದ್ದು ಅಂತ ತಕ್ಷಣ ಬೇರೆ ಕಡೆ ಪರೀಕ್ಷಾ ಕೇಂದ್ರ ಕೊಡ್ತಾ ಅಂತಿಲ್ಲ. ನಮ್ಮ ರಾಜ್ಯದ ಮಂಗಳೂರು, ಕಲಬುರಗಿ, ಬೆಂಗಳೂರು, ಹುಬ್ಬಳ್ಳಿಗಳಲ್ಲಿ ಪರೀಕ್ಷಾ ಕೇಂದ್ರಗಳಿರುತ್ತೆ. ಇನ್ನೊಂದು ವಿಶೇಷತೆ ಅಂತಂದ್ರೆ ಈ SSCದು ತುಂಬಾ ಅಂದ್ರೆ ತುಂಬಾ ಪಾರದರ್ಶಕವಾಗಿ ಪರೀಕ್ಷೆ ನಡೆಯುತ್ತೆ. ಬಿಕಾಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಕ್ವಿಕ್ ಆಗಿ ರಿಸಲ್ಟ್ ಅಪ್ಡೇಟ್ ಮಾಡ್ತಾರೆ, ಎಲ್ಲವೂ ಕೂಡ ತುಂಬಾ ಕ್ಲಾರಿಟಿ ಆಗಿ ನಡೆಯುತ್ತೆ. ಸೊ ಅದಕ್ಕೆ ಆದಷ್ಟು ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್, ಈಗ ನೋಡಿ ನಿನ್ನೆ ಅಷ್ಟೇ SBI PO ಮಾಹಿತಿ ನೀಡಿದ್ದೆ, ಪ್ರೊಬೇಷನರಿ ಆಫೀಸರ್ಸ್ ಈಗ ಆಲ್ರೆಡಿ ಅದು ಕೂಡ ನೋಟಿಫಿಕೇಶನ್ ಆಗಿದೆ. SSC CGL ಆಗಿದೆ, CHSL ಆಗಿದೆ, ಇನ್ನು MTS ಬೇರೆ ಬೇರೆ ನೋಟಿಫಿಕೇಶನ್ ಆಗೋದಿದೆ. ಸೊ ದಯವಿಟ್ಟು ಆಲ್ಮೋಸ್ಟ್ ನೀವು ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳನ್ನ ಯಾಕೆ ಪ್ರಿಫರೆನ್ಸ್ ಕೊಡಿ ಅಂತಂದ್ರೆ ಈ ಸ್ಟೇಟ್ ಅಲ್ಲಿ ನೋಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಕರಪ್ಷನ್ ಇದೆ. ಈ ಒಂದು ನೋಟಿಫಿಕೇಶನ್ ಗಳು ಆಗೋದೇ ತುಂಬಾ ರೇರ್ ಆಗೋಗಿದೆ. ಅದರಲ್ಲಿ ಈಗ ಒಳ ಮೀಸಲಾತಿ ವಿಚಾರವಾಗಿ ಯಾವುದೂ ನೋಟಿಫಿಕೇಶನ್ ಇಲ್ಲ. ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಕೇಂದ್ರ ಸರ್ಕಾರದ ಒಂದು ಪರೀಕ್ಷೆಗಳನ್ನ ನಡೆಸುವಂತ, ಈಗ SSC ನಡೆಸುವಂತದ್ದು, UPSC ನಡೆಸುವಂತದ್ದು, RRB ನಡೆಸುವಂತ ಪರೀಕ್ಷೆಗಳನ್ನ ಬರೀರಿ. ಆ ಒಂದು ನಾಲೆಜ್ ನಿಮಗೆ ಬಂದಾಗ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನೀವು ಪ್ರಿಪರೇಷನ್ ಮಾಡ್ಕೊಂಡು ಪರೀಕ್ಷೆ ಬರೀಬಹುದು. 1 ಅಟೆಂಪ್ಟ್ ಇದಕ್ಕೇನು ನೀವು ಫೇಲ್ ಆಗ್ಬಿಡ್ತೀನಿ ಅನ್ನೋ ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಸಿಲೆಬಸ್ ಇರುತ್ತೆ ನೋಟಿಫಿಕೇಶನ್. ಆಲ್ಮೋಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರುತ್ತೆ. ರೀಸನಿಂಗ್, ಆಪ್ಟಿಟ್ಯೂಡ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡ್ರೆ ಖಂಡಿತವಾಗಿ ಈ ಪರೀಕ್ಷೆಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು. ಆಲ್ಮೋಸ್ಟ್ ನಮ್ಮ ದಕ್ಷಿಣ ಭಾರತದವ್ರನ್ನ ಹೊರತುಪಡಿಸಿ ಉತ್ತರ ಭಾರತದವರು ಈ SSC ಪರೀಕ್ಷೆಗಳನ್ನ ಭಾರಿ ಡೆಡಿಕೇಟೆಡ್ ಆಗಿ ಓದ್ತಾರೆ. ಅವರು SSCಗೆ ತುಂಬಾ ಅಂದ್ರೆ ತುಂಬಾ ಹೈಲಿ ಡೆಡಿಕೇಶನ್ ಕೊಡ್ತಾರೆ. ಒಂದು ವರ್ಷದಲ್ಲಿ ಅವರು GST ಇನ್ಸ್ಪೆಕ್ಟರ್, ಬೇರೆ ಬೇರೆ ಅಲ್ಲಿನ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬಿಡ್ತಾರೆ. ಬಿಕಾಸ್ ಆ ಲೆವೆಲ್ ಆಫ್ ಒಂದು ಪರೀಕ್ಷೆಯ ಒಂದು ಏನು ಕ್ವಾಲಿಟಿ ಇದೆ. ಅಂಡ್ ಅಷ್ಟೇ ಪರೀಕ್ಷೆಗೆ ಎಲ್ಲ ರೀತಿಯಾದಂತಹ ಸಕಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಯಾವುದೇ ರೀತಿ ಕರಪ್ಷನ್ ಇಲ್ಲ, ಪೇಪರ್ ಲೀಕ್ ಇರಲ್ಲ, ತುಂಬಾ ನೀಟಾಗಿ ಪರೀಕ್ಷೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಭೆಗಳಿಗೆ ಅವಕಾಶ ಇರುತ್ತೆ. ಇದು ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರದಲ್ಲಿ ನಡೀತಕ್ಕಂತ ಬೇರೆ ಬೇರೆ ಯಾವುದೇ ಪರೀಕ್ಷೆ ನೋಡಬಹುದು ಆಯೋಗದ್ದು, ಪ್ರತಿಭೆಗಳಿಗೆ ಅವಕಾಶ ಇದೆ. ಬಟ್ ಈ ವರ್ಷ UPSC ಪ್ರಿಲಿಮ್ಸ್ ಬಗ್ಗೆ ಒಂದಿಷ್ಟು ಅಪಸ್ವರ ಎದ್ದಿದೆ. ಅದ್ರ ಬಗ್ಗೆ ನಾವು ಏನು ಇನ್ನು ಕ್ಲಾರಿಟಿ ಕೊಡೋದಕ್ಕಾಗಲ್ಲ. ಬಿಕಾಸ್ ವಿತೌಟ್ ಕೀ ಆನ್ಸರ್ ಕಳೆದ ಬಾರಿ 2023 ಅಲ್ಲೂ ಇದೇ ರೀತಿ ಆಗಿತ್ತು. ಆಗ ಕೀ ಉತ್ತರಗಳು ಬಂದ್ಮೇಲೆ ಅದು ಸರಿ ಹೋಯ್ತು. ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ ಆಗಲ್ಲ. ಬಿಕಾಸ್ ಇನ್ನು ನಮ್ಗೆ ಪರ್ಫೆಕ್ಟ್ ಆಗಿ ಆ ವಿಷಯ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಈ ವಿಷಯದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಯಾವ ವೆಬ್ಸೈಟ್ ಅಂತಂದ್ರೆ ssc.nic.in. ನೀವು SSC ವೆಬ್ಸೈಟ್ ಹೋದ್ರಿ ಅಂತಂದ್ರೆ ಕಂಪ್ಲೀಟ್ ನೋಟಿಫಿಕೇಶನ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಏನೇನಿದೆ ಎಲ್ಲ ಓದ್ಕೊಂಡು ನೀಟಾಗಿ ಅಪ್ಲಿಕೇಶನ್ ಹಾಕಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ. 18ನೇ ತಾರೀಕು, ಇವತ್ತಿನ ಎಷ್ಟು ಡೇಟು, ಇನ್ನು 26 ಇವತ್ತು, ತುಂಬಾ ಟೈಮ್ ಇದೆ. ಸೊ ಅಪ್ಲಿಕೇಶನ್ ಹಾಕಿ. ಸ್ವಲ್ಪ ಎಕ್ಸಾಮ್ ಫೀಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ SBI PO ನಿನ್ನೆ ಹೇಳಿದೆ ನಾನು, ಅದು 800 ರೂಪಾಯಿ ಪ್ಲಸ್ ಇದೆ. ಜಾಸ್ತಿ ಅನಿಸ್ಬೋದು, ಬಟ್ ಸ್ಯಾಲರಿನೂ ಜಾಸ್ತಿನೇ ಇರುತ್ತೆ. ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಯಾರು ನಿಮ್ಗೆ ಬೇಸಿಕ್ ಅಲ್ಲಿ ನಿಮ್ಗೆ 25-30 ಇಂದ ಶುರು ಆಗುತ್ತೆ, ಅಪ್ ಟು 1 lakh ವರೆಗೂ ಹೋಗುತ್ತೆ ನಿಮ್ಮ ಸ್ಯಾಲರಿ. ಸೊ ಬೆಸ್ಟ್ ಪ್ರಿಪರೇಷನ್ ಮಾಡುವಂಥದ್ದು. ಟೈಮ್ ಇದೆ, ಚೆನ್ನಾಗಿ ಎಕ್ಸಾಮ್ ಬರೀಬಹುದು. ಈ ಒಳ ಮೀಸಲಾತಿಯಲ್ಲಿ ನೀವು ಇಲ್ಲಿ ವೇಟ್ ಮಾಡೋ ಬದಲು ಅಟ್ಲೀಸ್ಟ್ ಅಟೆಂಪ್ಟ್ ಕೊಡಿ ಅಂತ ಹೇಳ್ತಾ ಧನ್ಯವಾದ.